KMF MD ಅಂದರೆ ನಂದಿನಿ ಬ್ರ್ಯಾಂಡ್ದು KMF MD ಜಗದೀಶ್ ಅವರಿಗೆ ಸ್ಥಾನ ತೋರಿಸದೆ ಸರ್ಕಾರ ವರ್ಗಾವಣೆ ಮಾಡಿಬಿಟ್ಟಿದೆಯಂತೆ. ಯಾಕೆ ಅಂತ ಅಪರಾಧ ಏನಪ್ಪ ಮಾಡಿದ್ರು ಅವರು? ಏನಾ ಅಕ್ರಮ ಆಯಿತು, ರೈಡ್ ಆಯಿತು, ಅವ್ರ ಮೇಲೆ ದೂರು ಬಂತು, ದಾಳಿ ಆಯಿತು ಅಂದ್ರೆ ಮಾಡೋದು ಸರಿಯಪ್ಪ. ಜಾಗ ತೋರಿಸದೆ ವರ್ಗಾವಣೆ ಹೊಸದಲ್ಲ, ಜಾಗ ತೋರಿಸದೆ. ಈಗ ಅದೊಂದು ಹೊಸ ಸಮಸ್ಯೆಯನ್ನು ತರ್ತಾ ಇದೆ. ಹಲವರು ಇದಕ್ಕೊಂದು ಸರಿಯಾಗಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಈಗ KMF ಇಡ್ಲಿ ದೋಸೆ ಹಿಟ್ಟನ್ನು ಮಾರುಕಟ್ಟೆಗೆ ತರೋದಕ್ಕೆ ಇವರು ಪ್ಲ್ಯಾನ್ ಮಾಡ್ತಿದ್ರಂತೆ. ಅದನ್ನು ಅಂತಿಮ ಹಂತದಲ್ಲಿ ಕೈ ಬಿಟ್ಬಿಟ್ರು. ಇದಕ್ಕೆ ಖಾಸಗಿ ಕಂಪನಿಗಳ ಲಾಬಿ ಯಾರ ಮೇಲೂ ಆಗಿದೆ ಅಂತ ಈಗ ಕೆಲವರ ಅನುಮಾನಗಳು. ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ, ಯಾರ ಮೇಲೂ ಇದೆ ಅಂತ ವಾದ. ಅದು ಯಾವುದೋ ಕಂಪನಿ ಹೆಸರು ಹೇಳ್ತಾರೆ, ಏನೇನೋ ಹೇಳ್ತಾ ಇದ್ದಾರೆ, ಏನೇನೋ ನಡೀತಾ ಇದೆ. ಈಗ ಇದರಲ್ಲಿ ಅವರೇನೋ BJP ಟ್ವೀಟ್ ಮಾಡಿಬಿಟ್ಟಿದ್ದಾರಂತೆ, ಎಲ್ಲ ಆಗಿದೆಯಂತೆ. ಪಟ್ಟಭದ್ರ ಹಿತಾಸಕ್ತಿಗಳು ಅಂತ. ಯಾಕೆ ಅಂತ ಗೊತ್ತಿಲ್ವೇ ನಮಗೂ ಇದು ಐಡಿಯಾ. ಬಟ್ ಒಂದು ಹೇಳ್ಬಿಡ್ತೀನಿ, ಇಡ್ಲಿ ದೋಸೆ ಹಿಟ್ಟನ್ನು ಮಾಡಿದ್ರೆ ಹಿಂದಕ್ಕೆ ಸರ್ದಾಗ ಇವ್ರು ಹೇಳಿದ್ದೇನು, ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗದೇ ಇದ್ದರೆ ಮೂಲ ನಂದಿನಿ ಪ್ರಾಡಕ್ಟ್ಗೆ ಧಕ್ಕೆ ಆಗುತ್ತೆ. 2 ಡಜನ್ ಬೇರೆ ಪ್ರಾಡಕ್ಟ್ ಮಾಡ್ತಿದ್ದೀರಲ್ಲ ನೀವು. ಅದೇನೋ ಮೈಸೂರು ಪಾಕು, ಆಮೇಲೆ ಯಾವುದೋ ರಸಗುಲ್ಲ, ಅಥವಾ ಅದ್ಯಾವುದೋ ಪಾಯಸ, ಅದ್ಯಾವುದೋ ಏನೇನೋ ಮಾಡ್ತೀರಲ್ಲಪ್ಪ. ಅದೆಲ್ಲ ಕ್ವಾಲಿಟಿ ಉಳಿಸ್ಕೋಬೋದು ಅನ್ನೋದಾದರೆ ಅವು ಹೊಡೆಯಲ್ಲ ನಿಮಗೆ ಅನ್ನೋದಿದ್ರೆ ಇಡ್ಲಿ ಹಿಟ್ಟು ಮಾತ್ರ ಹೊಡೆಯತ್ತಾ? ಒಂದು. ಎರಡನೇದು, ನಂದಿನಿನ ಅಷ್ಟು ಕೇವಲವಾಗಿ ನೋಡೋ ಅಂತ ಅವನು ಯಾವನ್ರಿ? ಅವನು ಕಂತ್ರಿ, ಅವನು ಕರ್ಕೊಂಬನ್ರಿ ಇಲ್ಲಿ ನಾನು ಮುಂದಕ್ಕೆ ಕಪಾಳಕ್ಕಾಗ್ತೀನಿ. 2 ನಂದಿನಿ ಅಂದರೆ ಏನು? ಕೆಪಾಸಿಟಿ ಅದರದ್ದು. ಮಾಡ್ತೀವಿ, ಮಾಡಿಬಿಟ್ಟು ಕ್ವಾಲಿಟಿ ತೋರಿಸ್ತೀವಿ ಅನ್ನೋದು ಬಿಟ್ಬಿಟ್ಟು ತೋರ್ಸಕ್ಕಾಗಲ್ಲ ಅಂತ ಹಿಂದಕ್ಕೆ ಹೋಗ್ತೀರಾ? ಮಾನ ಮರ್ಯಾದೆ ಬೇಡವಾ ಇವ್ರಿಗೆ? ಯಾಕೆ ಬಿಟ್ರಿ ಹಿಂದಕ್ಕೆ ಕೈ? ಅದನ್ನ ನಮ್ಮ ನಂದಿನಿ ಇಡ್ಲಿ ದೋಸೆ ಮಾಡೋದು ನಮ್ಮ ಕೆಲಸ ಅಲ್ರಿ, ಹಾಲು ಕೊಡೋದು ನಮ್ಮ ಕೆಲಸ, ಮೊಸರು ಕೊಡೋದು ನಮ್ಮ ಕೆಲಸ, ತುಪ್ಪ ಕೊಡೋದು ನಮ್ಮ ಕೆಲಸ, ಅಷ್ಟೇ ಹೋಗ್ರಿ ಅಂದರೆ ಹಂಗಾರೆ ಮೈಸೂರು ಪಾಕನ ಕತೆ ಕಾಯಕ್ಕೆ ಮಾಡ್ತಾ ಇದ್ದೀರಾ? ಹಾಲು ಬಳಸಿ ಏನು ಮಾಡಲ್ವಲ್ಲ, ಇದು ಸರಿ ಇಲ್ಲ. ಒಳ್ಳೆ ಬಿಸ್ನೆಸ್ ಆದರೆ ಮಾಡಿ. ಏನು ನಿಮ್ಮ ಗಂಟೆ ನುಗೋದು? ಖಾಸಗಿ ಒಳ್ಳೆ ಕಾಯ್ತಲ್ಲ. ಈ ಸರ್ಕಾರ ಖಾಸಗಿ ಕಂಪ್ನಿ ಕೈ ಹಿಡಿಬೇಕು ಅನ್ನೋ ರೂಲ್ ಇದೆಯಾ? ಇಲ್ವಲ್ಲ. ಒಳ್ಳೆ ಕತ್ತಿ ಆಯಿತು. ಮಿನಿಸ್ಟರ್ ಯಾರು, ಸಹಕಾರ ಮಂತ್ರಿನಾ? ನೋಡೋಣ ಏನಾದ್ರು ಉತ್ತರ ಕೊಡ್ತಾರ. ನಿನ್ನೆ ಅವ್ರು ಇವತ್ತಿನವರೆಗೂ ಬಿಜಿ ಇದ್ರು ಅವರು ಹಾಸನದಲ್ಲಿ ಪಾಪ. ನೋಡಿ. ಎಸ್. ಇನ್ನು ಬೆಂಗಳೂರಿನ ಗಿರಿನಗರದಲ್ಲಿ ಕಳೆದ ಶನಿವಾರ ರಾತ್ರಿ ಸಿದ್ಧಗಂಗಾ ಮಠದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯ ಪುತ್ಥಳಿಯನ್ನ ಕಿಡಿಗೇಡಿಯೊಬ್ಬ ವಿರೂಪಗೊಳಿಸಿದ. ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ರಾಜ್ ಶಿವು ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಿದ್ರು. ಪುತ್ಥಳಿಯನ್ನ ವಿರೂಪಗೊಳಿಸುವಂತೆ ಏಸುಕ್ರಿಸ್ತ ಕನ್ಸಲಿ ಬಂದು ಹೇಳ್ದ, ಅದಕ್ಕೆ ನಾನು ಸುತ್ತಿಗೆಯಿಂದ ಮೂರ್ತಿಯನ್ನ ವಿರೂಪಗೊಳಿಸಿದೆ ಅಂತ ಆರೋಪಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. 7 ವರ್ಷದ ಹಿಂದೆ ಮತಾಂತರ ಆಗಿದ್ದ, ಧರ್ಮಾಂಧನಂತೆ ವರ್ತಿಸ್ತಾ ಇದ್ದ ಎನ್ನಲಾಗಿದೆ. ನೋವಿನ ಸಂಗತಿ ಯಾರಿಗೇ ಆಗಲಿ, ಅದು ಯಾವ ಕಾರಣಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ ಅದೆಲ್ಲ. ಆದರೆ ಅದು ಖಂಡನೀಯವಾಗಿರುವಂಥದ್ದು. ಯಾವುದೇ ಆಗಲಿ ಅಂತಹ ಕೆಲಸಗಳಾಗಬಾರ್ದು ಯಾವುದೇ ಕಾರಣದಿಂದಲೂ ಕೂಡ. ಈಗ ನನಗೂ ಕನ್ಸಲ್ಲಿ ಇವತ್ತು ರಾತ್ರಿ ಬರ್ಬೋದು ಅಂತ ಇಟ್ಕೊಳ್ಳೋಣ. ಅವನದು ಬುರುಡೆ ಒಡೆದಾಕು ಅಂತ. ಈಗ ಏನು ಮಾಡಬೇಕು? ಏನು ಮಾಡೋಣ? ಅಯ್ಯೋ, ಕಚಡ ತೊಗೊಂಬಂದು ಈಡಿಯಟ್ ಕನಸಲ್ಲಿ ಬಂತಂತೆ. ಕನಸಲ್ಲಿ ಕತ್ತರಿಸಾಕ್ಬೇಕಿಂತವ್ರುಗಳನ್ನು. ತನ್ನ ಜೀವನದ ಪೂರ್ತಿ ಜಾತಿ ಧರ್ಮ ಮತವನ್ನು ನೋಡದೆ ಡಜನ್ಗಟ್ಟಲೆ ಜಾತಿಗಳು ಧರ್ಮಗಳನ್ನು ಕರ್ಕೊಂಬಂದು ಅಲ್ಲಿ ಇಟ್ಕೊಂಡು ಬೆಳಗಿನ ಜಾವ 4 ಗಂಟೆಗೆ ಆ ವಯಸ್ಸಲ್ಲೂ ಕೂತ್ಕೊಂಡು ಇಂಟರ್ವ್ಯೂ ಮಾಡಿ ಮಕ್ಕಳನ್ನ ಆಯ್ಕೆ ಮಾಡಿ, ಆ ವಯಸ್ಸಲ್ಲೂ ನಡ್ಕೊಂಡೋಗಿ ಟಾಯ್ಲೆಟಿನ ಪರೀಕ್ಷೆ ಮಾಡ್ಕೊಂಡು ಮಾಡಿದ್ದ ವ್ಯಕ್ತಿಗೆ ನೀನು ಬಂದು ಯಾರೋ ಕನಸಲ್ಲಿ ಹೇಳಿದ್ರು ಬುರುಡೆ ಹೊಡೆದ ಇದು ಮಾಡ್ತೀನಿ ಅಂತೀಯ. ಇಂಥ ಕಂತ್ರಿಗಳಿಗೆ ಬಿಡ್ತೀರಲ್ಲ ಹೇಳಿ. ನನಗೂ ಬರುತ್ತೆ ಕನಸಲ್ಲಿ ಬೆಳಗ್ಗೆ ಇವನು ಬುರುಡೆ ಹೊಡೆದಾಕ್ಬೇಕು ಅಂತ ಬರುತ್ತೆ. ಏನು ಮಾಡಲಿ ಆಗ? ಈಡಿಯಟ್ ತೊಗೊಂಬಂದು ಬದುಕಕ್ಕೆ ಅಯೋಗ್ಯ ಅವನು. ಎಸ್. ಬೆಂಗಳೂರಿಗೆ ಜಲಮಂಡಳಿ ಶಾಕ್ ಕೊಡಬಹುದು. ಮುಂದಿನ ಸಭೆಯಲ್ಲಿ ಅಧಿಕೃತವಾಗಿ ನೀರಿನ ದರ ಹೆಚ್ಚಿಸ್ತಾರಂತೆ. ಅದೇನು ಹೊಸಾದ್ ಬಿಡ್ರಪ್ಪ, ಈ ಸರ್ಕಾರದಲ್ಲೆಲ್ಲ ಹೆಚ್ಚಿಸೋದು ಒಂದೇ ಅವ್ರಿಗೆ ಗೊತ್ತಿರೋದು. ಕೊಟ್ಟಿರೋದು 5 ಬಿಟ್ಬಿಟ್ಟು ಹೇಳ್ತಾ ಇರ್ತಾರೆ, ಅದನ್ನೇ ಬುರುಡೆ ಹೆಚ್ಚಿಸ್ತಾ ಇರೋದು. ಎಲ್ಲೆಲ್ಲಿ ಶಾರ್ಟೇಜ್ ಬರುತ್ತೆ ಅಲ್ಲಿ ಹೆಚ್ಚಿಸು. ಇವ್ರು ಒಬ್ಬರೇ ಬೇಕು ಸರ್ಕಾರ ನಡ್ಸಕ್ಕೆ. ಈ ಥರ ಇವ್ರೊಬ್ಬರೇ ಬೇಕು. ಇನ್ನು ಈಗ ಶಾಸಕರಿಗೆಲ್ಲ ಪತ್ರ ಬರೆದಿದ್ದಾರಂತೆ. ಯಾರು? BWC ಚೇರ್ಮನ್. 14ರಿಂದ ದರ ಹೆಚ್ಚಿಸಿಲ್ಲ, ಆರ್ಥಿಕವಾಗಿ ಹೊರೆ ಆಗ್ಬಿಟ್ಟಿದೆ, ಬೆಂಬಲಿಸಿ ಅಂತ. ಕೊಡಬಾರ್ದೆಲ್ಲ ಕೊಟ್ಕೊಂಡ್ರು, ಬಾಯಿಗೆ ಬಂದಂಗೆಲ್ಲ ಖರ್ಚು ಮಾಡ್ಕೊಂಡ್ರು, ಕಾಸಿಲ್ಲ, ಕವಡೆ ಇಲ್ಲ,
ಪಾಪರ್ ಚೀಟಿ ಹೊಡಿತಿದ್ದಾರೆ. ಇನ್ನೇನು ಮಾಡ್ತಾರೆ, ಆಲ್ ರೈಟ್ ಕೊಡೋಣಪ್ಪ 14ರಿಂದ ಅಂದಮೇಲೆ ಆಯ್ತಪ್ಪ ನೋಡೋಣ, ಯೋಚನೆ ಮಾಡಿ. ಆದರೆ ಸಾರ್ವಜನಿಕರಿಂದ 658 ಕೋಟಿ ಇದೆ ಬಾಕಿ ವಸೂಲಿ ಅಂತಾರೆ. 188 ಕೋಟಿ ಸರ್ಕಾರಿ ಸಂಸ್ಥೆಯಿಂದನೇ ಇದೆಯಂತೆ. ನಿಮ್ಮ ಯೋಗ್ಯತೆಗೆ ಅದನ್ನು ವಸೂಲಿ ಮಾಡೋಕ್ಕಾಗದಿದ್ರೆ ನಮ್ಮೇಲೆ ಯಾಕೆ ಆಗ್ತೀರಿ? ಫಸ್ಟ್ ಬಟ್ ಅದು ವಸೂಲಿ ಮಾಡ್ರಪ್ಪ, ಹೌದು, ವಸೂಲಿ ಮಾಡಿ ನೋಡೋಣ. BWG ಮಂತ್ರಿ ಕೇಳಿ ಬೆಂಗಳೂರು ಡೆವಲಪ್ಮೆಂಟ್ನವ್ರನ್ನ, ಅದೆಲ್ಲ ಆಗಲ್ಲ, ಮಾಡ್ಬೇಕಾಗತ್ತೆ ಅಷ್ಟೇ. ಹೇಳಿದ್ಮೇಲೆ ಮುಗಿಯತ್ತೆ, ಹೇಳಿದ್ಮೇಲೆ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತಾರೆ. ಈಗ ಬೇಕಾರೆ ನೆಕ್ಸ್ಟು ಬಾಯಿ ಮುಚ್ಕೊಂಡು ಇರ್ತೀವಿ, ಕಾರ್ಪೊರೇಷನ್ ಎಲೆಕ್ಷನ್ ಕರೀರಿ. ಈ ರಸ್ತೆಗಳ ಅಧ್ವಾನ, ಕಾಸಿಲ್ಲ, ಕವಡೆ ಇಲ್ಲ, ಇಲ್ಲಿ ಒಂದೊಂದು ಗೋಜಲೆ ಬುಸ್ಕೊಂಡು ಕೂತಿದ್ದೀರಿ. ಕಾರ್ಪೊರೇಷನ್ ಎಲೆಕ್ಷನ್ ಕರೀರಿ, ಆಗ ಮಾಡ್ತಾರೆ ಜನ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಪೊಲೀಸ್ನವ್ರು ಒಂದು 65 ಕೋಟಿ, ರಕ್ಷಣಾ ಇಲಾಖೆಯವರು ಎಷ್ಟೋ ಕೋಟಿ, ರೈಲ್ವೆ ಇಲಾಖೆನವರು, BBMP, ಶಿಕ್ಷಣ ಇಲಾಖೆ ಎಲ್ಲರೂ ಕಾಸು ಕೊಡಬೇಕಂತೆ. ಊರಲ್ಲಿರೋರೆಲ್ಲ ಕೊಡಬೇಕು. ಫಸ್ಟ್ ಅಲ್ಲಿ ವಸೂಲಿ ಮಾಡಿ ಆಮೇಲೆ ಬನ್ನಿ ಅನ್ಬೇಕಲ್ವಾ ಸರ್ ಜನ? ಲೀಕೇಜ್ ಅಲ್ಲಿ ವಸೂಲಿನೂ ಮಾಡಬೇಕು, ನೋಡೋಣ, ಅದು ಪ್ರಶ್ನೆ ಬೇರೆ. ಬಟ್ ಲೀಕೇಜ್ ಅದನ್ನಿಲ್ಲ, ಅದೇ ವರ್ಷಾನ್ಗಟ್ಟಲೆ ಹೊಸ ಪೈಪ್ ಹಾಕಿದ್ದೆ, ಹೊಡ್ಕೊಂಡು ಹೋಗಿದ್ದೆ, ತಿಂತಿದ್ದೆ. ನೀರು ಬಂತೋ ಇಲ್ವೋ ನಮ್ಮ ಮನೆಗೆ? ಕೆಲವರು ಮನೆಯಲ್ಲಿ ಮಾತ್ರ ನಲ್ಲಿ ಬಿಟ್ಟ ತಕ್ಷಣ ಏನೇನೋ ಸುರಿದು ಬಿಡ್ತು. ಯೋಗ್ಯತೆಗಳಂತದ್ದು ಇದೆಲ್ಲ ಸರ್ಕಾರಗಳು. ಎಸ್, ಸಿಲಿಕಾನ್ ಸಿಟಿ ಈಗ ಎಲ್ಲ ಸರ್ಕಾರನೂ ಸೇರಿ ಹೇಳಿದ್ದೀನಿ. ಎಸ್, ಸಿಲಿಕಾನ್ ಸಿಟಿ ಈಗ ಅಪಘಾತ ನಗರಿಯಾಗಿ ಬದಲಾಗಿದೆ. ಅಪಘಾತ ಹೆಚ್ಚಳದಲ್ಲಿ ದೇಶದಲ್ಲೇ ನಂಬರ್ 1 ಸಿಟಿಯಾಗಿ ಈಗ ಕುಖ್ಯಾತಿಯನ್ನು ಗಳಿಸಿದೆ ಬೆಂಗಳೂರು. ಈ ವರ್ಷ ಬೆಂಗಳೂರಿನಲ್ಲಿ 44% ಅಪಘಾತಗಳು ವರದಿಯಾಗಿದೆ. ದೇಶದ ಬೇರೆ ಬೇರೆ ನಗರಗಳಿಗೆ ಹೋಲಿಕೆ ಮಾಡಿದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು. ನಗರದ ಬಹುತೇಕ ಅಪಘಾತಗಳಿಗೆ ರಸ್ತೆ ಗುಂಡಿಯೇ ಕಾರಣ ಅಂತ ಹೇಳ್ತಾ ಇದ್ದೆ. ಅದು ಅಖೋ ಆಕ್ಸಿಡೆಂಟ್ ಇಂಡೆಕ್ಸ್ ಅಧ್ಯಯನದ ವರದಿ ಕೊಟ್ಟಿರುವಂತಹ ಮಾಹಿತಿ. ಇದೆಲ್ಲ ಆಗಿದೆ ನಂಬರ್ 1 ಬೆಂಗಳೂರು ಅಲ್ವಾ? ಏನೀಗ ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಬೇರೆ, ಬ್ರ್ಯಾಂಡ್ ಇದೆ, ಬೆಂಗಳೂರಿಗೆ ಇಲ್ಲ ಅಂತ ಯಾವನು ಹೇಳೋಕ್ಕಾಗಲ್ಲ. ಏನೀಗ ಆಗಿದೆ? ಏನೀಗ ಜನ ಸಾಯ್ತಾ ಇದ್ದಾರೆ. ಗ್ಯಾರಂಟಿ ಕೊಟ್ಟಿದ್ದೀವಲ್ಲ, ಗ್ಯಾರಂಟಿ ಇದನ್ನು ತಡಿಯಕ್ಕಾಗಲ್ವಲ್ಲ? ಅದು ಬೇರೆ ವಿಚಾರ. ಯಾಕೆ ಇಸ್ಕೊಂಡ್ರಿ ನೀವು? ಯಾಕೆ ಇಸ್ಕೊಂಡ್ರಿ? ಅದೇ ಹೆಸರು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಿದ್ದಲ್ಲ, ಅದು ಬೇರೆ ವಿಚಾರ. ಕೊಟ್ಟಿದ್ದೀವಲ್ಲ, ತಿನ್ಕೊಂಡು ಬಾಯಿ ಮುಚ್ಕೊಂಡು ಬಿತ್ತೀರಿ, ಅದೇ ಇವೆಲ್ಲ ಕೇಳಂಗಿಲ್ಲ. ಗ್ಯಾರಂಟಿ ತಗೊಂಡಿಲ್ವಾ? ಅದೊಂದು ಅಸ್ತ್ರ ಆಗ್ಬಿಟ್ಟಿದೆಯಲ್ಲ. ಹೌದ್ರಿ, ತಗೊಂಡ್ಮೇಲೆ ಅನುಭವಿಸಿ. ಯಾವಾಗಲೂ ಹಾಗೆ, ಇದು ಹಾಗೆ ಅನುಭವಿಸ್ಬೇಕು. ಎಸ್, ಯಾವತ್ತು ಗುಂಡಿ ಇರಲಿಲ್ಲರಿ ಬೆಂಗಳೂರಲ್ಲಿ. ಬಿಜೆಪಿ ಅವಧಿಯಲ್ಲಿ ಇರಲಿಲ್ವೇನ್ರಿ ಗುಂಡಿ? ಇದಕ್ಕಿಂತ ದೊಡ್ಡ ಗುಂಡಿಗಳಿದ್ವು ಆಗ, ಗೊತ್ತಾ ನಿಮಗೆ? ಈಗಲೇ ಬೆಟರ್, ಸಣ್ಣ ಗುಂಡಿ ಇವೆ. ಆಗ ಎಷ್ಟು ಜನ ಸತ್ತಿದ್ರು? 16 ಜನ. ಈಗೆಷ್ಟು? 9 ಅಷ್ಟೇ. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಆಗ್ರಹಿಸಿ ಬಾಗಲಕೋಟೆಯ ಬೀಳಗಿಯಲ್ಲಿ ಮುಳುಗಡೆ ಸಂತ್ರಸ್ತರು ನಡೆಸ್ತಾ ಇರುವ ಹೋರಾಟ 3ನೇ ದಿನಕ್ಕೆ ಕಾಲಿಟ್ಟಿದ್ದು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಆದರೆ ಸರ್ಕಾರ ಮಾತ್ರ ಇಲ್ಲಿವರೆಗೂ ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಹೈವೇ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದೆ. ಏನಿದೆ, ನಾವು ರೈತರ ಪರ ಇದ್ದೀವಿ ಅಂತ ಹೇಳಿದ್ರೆ ಆಯ್ತಪ್ಪ. ಹೇಳಿಕೆಗೆ ಮಾತ್ರ ಅದು ಕೃಷ್ಣಾ ಯೋಜನೆಗೆ ಬೇಕಾಗಿದ್ದ ದುಡ್ಡನ್ನು ಕೊಡಲ್ವಾ ಹೇಳ್ಬಿಡಿ. ಇಲ್ಲ ಅಲ್ಲಿ MLAಗಳಿಗೆ ಹೇಳಿ, ನಿಮ್ದು 2 ವರ್ಷದ್ದು ಎಲ್ಲ ದುಡ್ಡನ್ನು ತಗೊಂಡು ಅದಕ್ಕೆ ಹಾಕ್ಬಿಡೋಣ ಅಂತ ಕೇಳಿ ನೋಡೋಣ. ಆ ಯೋಜನೆ ವ್ಯಾಪ್ತಿಯಲ್ಲಿ ಬರೋ MLAಗಳೆಲ್ಲ ಮಾಡಿ ತೀರ್ಮಾನ ನೋಡೋಣ. ಗಾಲ್ಫ್ ಕ್ಲಬ್ ಮಾರೋದಿರಲಿ, ಆಮೇಲೆ ನೋಡೋಣ. ಫಸ್ಟ್ ಇದು ಮಾಡಿರಿ. ಇಸ್ರೋದ ಪ್ರಯೋಗ ಯಶಸ್ವಿಯಾಗಿದೆ. ಇವತ್ತು PSLV ವಾಹಕದಿಂದ ಹೋಗಿದ್ದಿದ್ದು ಯಶಸ್ವಿ ಚಿಮ್ಮಿ ಯುರೋಪ್ ಅಂತರಿಕ್ಷ ಸಂಸ್ಥೆಯ ಪ್ರೋಬಾ 3 ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಟ್ರಂಪ್ ತಮ್ಮ ಕಾರ್ಯವರ್ಗಕ್ಕೆ ಬರೀ ಕಾರ್ಪೊರೇಟ್ ಮಂದಿಯನ್ನೇ ಸೇರಿಸಿಕೊಳ್ತಿರುವುದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಾಸಾ ಮುಂದಿನ ಚೀಫ್ ಆಗಿ ಬಿಲಿಯನೇರ್ ಖಾಸಗಿ ವ್ಯೋಮಗಾಮಿ ಜೇಡ್ ಐಜಾಕ್ಮೆನ್ರನ್ನ ಟ್ರಂಪ್ ನೇಮಕ ಮಾಡಿದ್ದಾರೆ. ಇವರು ಎಲಾನ್ ಮಸ್ಕ್ ಅವರ ಉದ್ದಿಮೆಯ ಪಾಲುದಾರ ಕೂಡ ಹೌದು. ಸ್ಪೇಸ್ ಎಕ್ಸ್ ಚಟುವಟಿಕೆಯಲ್ಲಿ ಜೇಡ್ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸದ್ಯ ಇದು ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲಿ ಭಾಳ ಮಜಾ ಇದೆ ಕಣ್ರಿ, ನಮ್ಮ ದೇಶಕ್ಕೂ ಆ ದೇಶಕ್ಕೂ ಹೋಲಿಕೆ. ಅಲ್ಲಿ ಬಿಲಿಯನೇರ್ಗಳನ್ನು ಸರ್ಕಾರದ ಒಳಕ್ಕೆ ತಗೋತಿದ್ದಾರೆ. ಇಲ್ಲಿ ಸರ್ಕಾರದ ಹೊರಗಿರುವ ಬಿಲಿಯನೇರ್ಗಳು ನೀವು ಸಪೋರ್ಟ್ ಮಾಡ್ತಿದ್ದೀರೋ ಅಂತ ಗಲಾಟೆ ಮಾಡ್ತಾರೆ. ಇಲ್ಲಿ ಗಲಾಟೆ, ಅಲ್ಲಿ ಅವ್ರನ್ನೇ ಒಳಗೆ ತಗೋತಿದ್ದಾರೆ. ಎಷ್ಟು ವ್ಯತ್ಯಾಸ. ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋದ್ರೆ ಏನು ಮಾಡ್ಬೋದು ಹಂಗಾರೆ? ಈ ಪ್ರಶ್ನೆ ಬಂದ್ಬಿಟ್ರೆ ವಿರೋಧ ಮಾಡ್ತಾರ ಗೊತ್ತಿಲ್ಲ ಹಿಂಗೆ ಅಂತ. ಆಲ್ ರೈಟ್, ಪುಷ್ಪಾ ದಿ ರೂಲ್ ಸಿನಿಮಾ ವರ್ಲ್ಡ್ ವೈಡ್ ಎಲ್ಲ ರಿಲೀಸ್ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಅಂತೆ. ಹೈದರಾಬಾದ್ನಲ್ಲಿ ತಡರಾತ್ರಿಯಲ್ಲಿ ಏನೋ ಪ್ರೀಮಿಯರ್ ಶೋ ಇತ್ತಂತೆ ಯಾವುದು ಥಿಯೇಟ್ರಲ್ಲಿ. ಆಗ ಲಾಠಿ ಚಾರ್ಜ್ ಆಗ್ಬಿಟ್ಟಿದೆ. ಕಾಲು ತುಳಿತದಲ್ಲಿ ಯಾರ ಪಾಪ ರೇವತಿ ನಮ್ಮ ಮಹಿಳೆ ಬಲಿ ಆಗ್ಬಿಟ್ಟಿದ್ದಾರೆ. 9 ವರ್ಷದವ್ರ ಮಗು ಕೂಡ ಗಾಯ ಆಗಿದೆ. ಅವರೆಲ್ಲ ಹೀರೋ ಎಲ್ಲ ದುರದೃಷ್ಟಕರ ಅಂತ ಕುಂದ್ಗಳಿಂದ ಅಗತ್ಯ ನೆರವನ್ನು ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಕರೆಕ್ಟು, ಅದಕ್ಕೇನು ಹೀರೋ ಜವಾಬ್ದಾರಿ ಅಲ್ಲ ಅದು.
ಹುಚ್ಚಾಟ ಫ್ಯಾನ್ಸ್ಗೆ ಪೊಲೀಸ್ನವ್ರು ಕಂಟ್ರೋಲ್ ಮಾಡೋಕ್ಕಾಗಿರಲ್ಲ ಪಾಪ. ಆಗಿಲ್ಲ. ಆಮೇಲೆ ಇವರು ಅಲ್ಲಿ ಹೋಗಿದ್ರು. ಬೆಂಗಳೂರು ಥಿಯೇಟ್ರಲ್ಲೆಲ್ಲ ಒಂದು ಕಡೆ ಸ್ಕ್ರೀನ್ ಮುಂದೆ ಬೆಂಕಿ ಹಾಕೊಂಡು ಡ್ಯಾನ್ಸ್ ಮಾಡಿದಾರಂತೆ ಅಭಿಮಾನಿಗಳು. ಆಯ್ತರಪ್ಪ, ನೀವೇನೋ ಡ್ಯಾನ್ಸ್ ಮಾಡಿದ್ರಿ ಬೆಂಕಿ ಹಾಕಿ, ಸ್ಕ್ರೀನು ಗೀನು ಸುಟ್ಟೋಗ್ಬಿಟ್ರೆ, ಯೋಚನೆ ಮಾಡ್ಬೇಕಲ್ಲ. ಥಿಯೇಟ್ರಿಗೆ ಏನಾರು ಆಗ್ಬಿಟ್ರೆ ಮೂವಿನೇ ನೋಡ. ಏನಪ್ಪ ಅವು ಅಷ್ಟೊಂದು ಇದು ಮಾಡ್ತಾರೆ. ಆಯಿತು, ಒಳ್ಳೆ ಮೂವಿ ಚೆನ್ನಾಗಿದೆ ಅನ್ಸಿರ್ಬೋದು, ನೋಡ್ತಾರೆ, ಅದೆಲ್ಲ ತಪ್ಪಲ್ಲ. ಅದು ಅತಿರೇಕ ಏನಕ್ಕದು 4 ದಿನ ಬಿಟ್ಕೊಂಡ ಫಿಲಮ್ ನೋಡಿದ್ರೆ ಏನಾಗ್ಬಿಡುತ್ತಪ್ಪ. ನೋಡ್ಬೋದಲ್ಲ, ಆಗ್ಲೂ ನೋಡ್ಬೋದಲ್ಲ. ಹೌದು, ನೀಟಾಗಿ ನೋಡ್ಬೋದು, ಕಿರ್ಚಾಟ ಇರಲ್ಲ. ಏನಪ್ಪ. ಓಕೆ, ಇದು ಯಾಕೋ ನಮಗೇನು ಗೊತ್ತು, ಅವ್ರವ್ರ ಆಸೆ ಏನೇನಿರುತ್ತೋ. ಹೌದು, ನಮ್ಮ ರಾಜ್ಯದಲ್ಲೂ ನೋಡಿದ್ದೀವಲ್ಲ ಇಂಥದ್ದೆಲ್ಲ ಕೆಲವ್ರದ್ದು ಅತಿರೇಕಗಳು. ಇರಲಿ, ಯಾರು ಅಂತ ಬೇಡ ಸದ್ಯಕ್ಕೆ.